ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಂದಿತಾ. ಚನ್ನಗಿರಿಯ ಶ್ರೀ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳಿಗೆ ವಿಶ್ವ ದರ್ಶನ ಸಂಸ್ಥೆಯ ವತಿಯಿಂದ ಬಸವಭೂಷಣ ಪ್ರಶಸ್ತಿಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಪಾಟೀಲ್ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು. ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಗಂಗಾಧರಯ್ಯ, ಗೌರವ ಅಧ್ಯಕ್ಷರು ಚಿಕ್ಕಲಕೆರೆ ನಾಗೇಂದ್ರಪ್ಪನವರು ಇತರರು ಹಾಜರಿದ್ದರು. ವರದಿ ಸತೀಶ್ ಪವರ್, ಚನ್ನಗಿರಿಯಿಂದ. ಮೊನ್ನೆ ದಾವಣಗೆರೆ ನಡೆದ 6ನೇ ಭಾವಕ್ಕೆ ಸಮ್ಮೇಳನ ಇಲ್ಲಿ ಬಾರ 4ನೇ ಭಾವಕ್ಕೆ ಸಮ್ಮೇಳನ ಹೊಸಪೇಟೆ, 5ನೇ ಭಾವಕ್ಕೆ ಸಮ್ಮೇಳನ ಬಿಜಾಪುರ, 6ನೇ ಭಾವ ಪೂಜ್ಯರನ್ನು ಸಂಪರ್ಕಿಸುವ ವಿಚಾರ ನಮ್ಮ ಗಂಗಾಧರ ಮಹಾಸ್ವಾಮೀಜಿಗಳು ನಿವೃತ್ತ ಶಿಕ್ಷಕರು ದಾವಣಗೆರೆಯಿಂದ ಫೋನ್ ಮಾಡಿದರು. ಎಲ್ಲ ಪೂಜ್ಯರಿಗೆ ನೀವು ಈ ಸಲ ಕಾರ್ಯಕ್ರಮವನ್ನು ಮಾಡಬೇಕು ಅಂದಾಗ ನನಗೆ ಭಾಳ ಖುಷಿ ಅನಿಸ್ತು. ಯಾಕಂತಂದರೆ ಬಸವಾದಿ ಪ್ರಮುಖ ಶರಣರಲ್ಲಿ ಸರ್ವಶ್ರೇಷ್ಠ ಶರಣರು ಶ್ರೀಮನ್ನಿರಂಜನ ಪ್ರಣಾಮ ಸ್ವರೂಪಿ ಅಂತಕ್ಕಂಥ ಹೆಸರಿನಲ್ಲಿ ಭಾಳ ಶ್ರೇಷ್ಠತೆ ಹೆಸರನ್ನು ಕಂಡಂಥ ಮಹಾಮಠಗಳಿಲ್ಲ. ನನಗೆ ಅತ್ಯಂತ ಖುಷಿ ಏನಂತಂದರೆ ಅಪ್ಪೋರ ಹೆಸರು ನೋಡಿಬಿಟ್ಟೆ ನಾನು. ಬಸವ ಜಯಚಂದ್ರ ಅಂತಕ್ಕಂಥ ವಿಚಾರದಲ್ಲಿ ನನಗೆ ಬಹಳ ಅತ್ಯಂತ ಖುಷಿ ತರ್ತಕ್ಕಂಥ ವಿಚಾರ, ಭಾಳ ಆನಂದ ಆಗಿಬಿಡ್ತವೆ ಹೆಸರು ಕೇಳಿದ ತಕ್ಷಣ. ಅಪ್ಪೋರಿಗೆ ನಾನು ಸಂಪರ್ಕ ಮಾಡಿದೆ 2-3 ಸಲ. ಅವರು ಫೋನ್ ಕಾಲ್ ತೆಗಿಲಿಲ್ಲ. ಮತ್ತೆ ನಾನು ಗಂಗಾಧರ ಅಪ್ಪಗಳಿಗೆ ಹೇಳಿದೆ. 2ನೇ ಬಾರಿಗೆ ನಾನು ಫೋನ್ ಹಚ್ಚಿದಾಗ ಅವರು ತಕ್ಷಣಕ್ಕೆ ಫೋನ್ ಎಬ್ಬಿಸಿ ಹೇಳಿರಪ್ಪ ಅಂತಂದರು. ಅಂದಾಗ ನನಗೆ ಗೊತ್ತಾಯ್ತು. ತಕ್ಷಣಕ್ಕೆ ಅವರು ಫೋಟೋ ಕಳ್ಸೋದಾಗ ಕಳಿಸಿದ್ರು. ಅದ್ರ ಪ್ರಶಸ್ತಿ ಯಾವುದು ಅಂತ ಅವ್ರಿಗೆ ಹೇಳಿಲ್ಲ, ನಾನು ನಿಗೂಢತೆ ಇಟ್ಟಿದ್ದೆ ಅಪ್ಪವರಿಗೆ. ಆವಾಗ ಮುಂದೆ ನಾವೇನು ಮಾಡಿದ್ವಿ, ಬಸವ ಭೂಷಣ ಪ್ರಶಸ್ತಿ ಕೊಟ್ಟರೆ ಅಪ್ಪವ್ರಿಗೆ ಸೂಕ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಕಮಿಟಿ ತೀರ್ಮಾನ ತಗೊಂಡು ಘೋಷಣೆ ಮಾಡಿದ್ವಿ. ಮಾಡಿದಾಗ ಸುಮಾರು 42 ಜನ ಮಠಾಧೀಶರಿಗೆ ನಾವು ಆಯ್ಕೆ ಮಾಡಿದ್ವಿ ಕಾರ್ಯಕ್ರಮದಲ್ಲಿ. ಪ್ರತಿ ವರ್ಷ ನಮ್ಮ ಸರ್ವಧರ್ಮ ಭಾವಕ್ಕೆ ಸಮ್ಮೇಳನದಲ್ಲಿ 45 ಜನ ಮಠಾಧೀಶರಿಗೆ ಕೂಡ್ಕೋತಾರೆ. ಅದರಲ್ಲಿ ಅಪ್ಪವ್ರು ಯಾಕೋ ಕಾರಣಾಂತರಗಳಿಂದ ಈ ಸಲ ಬರಲಿಲ್ಲ. ಅದು ನಮಗೆ ಯಾಕೋ ಸ್ವಲ್ಪ ಬೇಸರ ಅನ್ನಿಸ್ತು. ಆದರೂ ಕೂಡ ಅವರು ನಮಗೆ ಕುಂತಲ್ಲೇ ಆಶೀರ್ವಾದ ಮಾಡಿದ್ರಲ್ಲ, ಅದು ನಿಜವಾದ ಆಶೀರ್ವಾದ ಆಯಿತು. ಇವತ್ತು ನೋಡ್ರಿ, ಶಾರ್ಟ್ಲಿ ಸಮಯ ಕಾರ್ಯಕ್ರಮ ಮುಗಿದ ಮ್ಯಾಗ ಯಾವುದೇ ಮಠಾಧೀಶರು ನಮ್ಮ ಕಾರ್ಯಕ್ರಮ ಬರಲಾರದ ಸಂದರ್ಭ ಇದ್ದಾಗ 6 ತಿಂಗಳು ವರ್ಷಕ್ಕೆ ಹೋಗಿ ಮಠಕ್ಕೆ ಹೋಗಿ ಕೊಡುವಂಥ ಪ್ರಶಸ್ತಿ ಇತ್ತು. ಇಲ್ಲಿ ಕೇವಲ ಇವತ್ತು 25 ದಿವಸ ಕಾರ್ಯಕ್ರಮ ಮುಗಿದು ಶ್ರೀಮಠಕ್ಕೆ ಬಂದು ಅವರ ಆಶೀರ್ವಾದ ತಗೊಂಡು ಆ ಪ್ರಶಸ್ತಿನ ಅವ್ರಿಗೆ ನಾನು ಅವರಿಗೆ ಗುರುಗಳಿಗೆ ಒಪ್ಪಿಸಿ ಹೋಗ್ತೀನಿ ಅಂತಂದ್ರೆ ಇದು ನನ್ನ ಪುಣ್ಯ, ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಗುರುವಿನ ಆಶೀರ್ವಾದ ಎಷ್ಟು ಶೀಘ್ರದಲ್ಲಿ ಆಗಿದೆ ಅಂತಂದ್ರೆ ಸಂತೋಷ ಪಡುವಂಥ ಆನಂದ ರೀತಿಯಲ್ಲಿ ನನಗೆ ಆಶೀರ್ವಾದ ಆಗಿದೆ, ಗುರುಗಳ ಆಶೀರ್ವಾದ. ಈ ಗುರುಗಳಿಗೆ ಪ್ರಶಸ್ತಿ ಕೊಟ್ಟಿದ್ದು ಅಷ್ಟೇ ಅಲ್ಲ, ಕರ್ನಾಟಕದ ಅನೇಕ ಸಾವಿರಾರು ಮಠಗಳಲ್ಲಿ ಇದೊಂದು ಮಠಕ್ಕೆ ಪ್ರಶಸ್ತಿ ಮುಟ್ಟಿದೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಮತ್ತೊಂದು ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನನಗೆ ಮಾತಿಗೆ ವಿರಾಮ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮವಾಗಿ ನಾರದ ಗುರುವರಿಗೆ ಲಿಂಗಕ್ಕೆ ಶ್ರೀಮಂದಿರಂಜನೋಪರಣ ಸ್ವರೂಪಿ ಶ್ರೀ 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 ಜಯದೇವ ಮಹಾಸ್ವಾಮಿಯವರನ್ನ ಹೃದಯದಿಂದಲೇ ಸ್ಮರಿಸುತ್ತಾರೆ. ಇಂದು ವಿಶ್ವದರ್ಶನದ ಕನ್ನಡ ದಿನಪತ್ರಿಕೆಯ ಸಂಪಾದಕರು, ಸಂಚಾಲಕರು ನಾಡಿನಾದ್ಯಂತ ತಮ್ಮದೇ ಆದಂಥ ಬರವಣಿಗೆ ಮೂಲಕ ಎಲ್ಲ ಕಡೆ ವಿಷಯವನ್ನು ಮಂಡಿಸ್ತಾ ಬರ್ತಾ ಇರುವಂತಹ ಡಾಕ್ಟರ್ ಎಸ್ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆಯ ಗಂಗಾಧರ ಸ್ವಾಮಿರವರೇ ಹಾಗೂ ನಮ್ಮ ವಿಶ್ವಮಾನವಕ್ಕಿನ ನಾಗೇಂದ್ರಪ್ಪನವರೇ, ಅದೇ ರೀತಿ ಬಿ ನಾಗರಾಜ್ ಅವರೇ ಮತ್ತು ಶಿಲ್ಪಾ ಮತ್ತು ಮಂಜುನಾಥ್ರವರೇ, ನಾವು ಈ ವಿಶ್ವ ದರ್ಶನದ ಏನು ದಿನಪತ್ರಿಕೆಯ ಮೂಲಕವಾಗಿ ನಮ್ಮನ್ನು ಸಮ್ಮಾನಿತರಾಗಿ ಮಾಡಬೇಕು ಅಂತ ತಿಳ್ಕೊಂಡು ಇವರು ನಮಗೆ ಫೋನ್ ಕರೆಯ ಮೂಲಕವಾಗಿ ತಿಳಿಸಿದಾಗ ಒಂದು ಕಡೆ ಸಂತೋಷ ಆಯಿತು, ಇನ್ನೊಂದು ಕಡೆ ಇದನ್ನು ನಾವು ಯಾವುದೇ ರೀತಿಯಾದ ಏನು ನಾಮಾಂಕಿತ ಅಥವಾ ಮತ್ತೊಂದು ಹೆಸರು ಅದನ್ನು ಬಯಸದೇ ಬಂದಿರತಕ್ಕಂಥವ್ರು.
ನಮ್ಮ ಚನ್ನಗಿರಿ ನಾಡಿನ ಎಲ್ಲ ಸಮಾಜ ಬಂಧುಗಳು, ಅತಿ ಹೆಚ್ಚಾಗಿ ನಮ್ಮ ಪತ್ರಿಕೋದ್ಯಮದಲ್ಲಿ ಹೆಸರಾಗಿರ್ತಕ್ಕಂಥ ಸತೀಶ್ ಅವ್ರಿಗೆ ಗೊತ್ತಿದೆ. ಹೆಸರು ಬೇಡ, ನಮಗೆ ಎಲ್ಲೂ ಪಬ್ಲಿಸಿಟಿ ಬೇಡ ಅಂತ ತಿಳ್ಕೊಂಡು ನಮ್ಮದು ಅವ್ರದ್ದು ಭಾಳ ವಾದವಾದಿತ್ತು. ನೀವು ಏನು ಹೇಳೋದೇ ಇಲ್ಲಲ್ಲ ಸ್ವಾಮೀಜಿ, ನಿಮ್ಮ ಮಠದಾಗ ಕಾರ್ಯಕ್ರಮ ಆದರು ಇಂತಿಂಥ ಒಳ್ಳೆಯವಾದರು ತಿಳಿಸಲ್ಲ ಅನ್ನೋದು ಅವ್ರ ವಾದ. ನಾವೊಂದು ತಿಳ್ಕೊಂಡು ಜನ ಬರ್ತಾರಲ್ಲ ಅದೇ ಸಾಕು ಅಂತ. ಅವರಂದರು ನೀವು ಮಾಡೋವಂಥ ಕೆಲಸ 4 ಜನಕ್ಕೆ ಗೊತ್ತಾಗಬೇಕು ಬುದ್ಧಿ, ನಾವು ಇರೋದೇ ಅದಕ್ಕೆ, ನಾವು ಅದನ್ನು ಮುಟ್ಟಿಸ್ತೀವಿ. ಕೆಲವರು ಮನೆಯಿಂದ ಹೊರಗೆ ಬರೋದಿಲ್ಲ, ಮೊಬೈಲ್ ಹಿಡ್ಕೊಂಡೇ ಕೂತಿರ್ತಾರೆ, ಅಂಥವ್ರಿಗೆ ಈ ವಿಷಯ ಹೋಗತ್ರಿ ಬುದ್ಧಿ ಅಂತಂದ್ರೆ ಹೊರಗೆ ಬರೋಲ್ಲ. ಅವ್ರು ಮೊಬೈಲ್ ಅಂತ ಮೊಬೈಲ್ ಜಗತ್ತಾಗೈತೆ. ಅದಕ್ಕೆ ನಾವೇನು ಮಾಡಿದ್ವಿ, ಆದ್ಯ ನ್ಯೂಸ್ ಚಾನಲ್ ಅಂತ ಮಾಡೀವಿ. ಈ ನ್ಯೂಸ್ ಚಾನಲ್ ಮೂಲಕವಾಗಿ ಪ್ರತಿಯೊಬ್ಬರು ಮನೆಯೊಳಗೂ ಯಾರು ಮೊಬೈಲ್ ಇಲ್ಲ ಅಂತ ಮನುಷ್ಯರೆಲ್ಲ, ಈಗ ಹುಟ್ಟದ ಮಗುಗೂ ಸತ ಮೊಬೈಲ್ ಬೇಕು, ಮೊಬೈಲ್ ಇಟ್ಕೊಂಡ್ರೆ ಊಟ ಮಾಡ್ತತೆ, ಇಲ್ಲಾಂದ್ರೆ ಊಟನೇ ಮಾಡೋಲ್ಲ ಅಂಥ ಒಂದು ಸಂದರ್ಭ ಬಂದೈತೆ. ಅದಕ್ಕೋಸ್ಕರ ತಾವು ಒಂದಿಷ್ಟು ಕಾರ್ಯಕ್ರಮದಲ್ಲಿ ಬಂದು ಏನು ನಡೀತೀವಿ ಅಂತ ನಮ್ಗೆ ತಿಳಿಸಿ ನಾವು ಅದನ್ನು ಹಾಕ್ತೀವಿ. ಆಯಿತು ಅಂತ ಒಪ್ಕೊಂಡ್ವಿ. ಈ ಕ್ಷೇತ್ರ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರ. ಇದರಲ್ಲಿ ನಾವು ಬಯಸದೇ ಬಂದದ್ದು ಭಾಳ ಇರ್ತವ್ರೆ. ಬಯಸಿ ಬಂದದ್ದು ಮತ್ತೊಂದು ಇರ್ತದೆ, ಇದು ಬಯಸದೇ ಬಂದದ್ದು ಭಾಳ ಇರ್ತವೆ. ಬಯಸಿ ಬರೋದು ಯಾವುದಪ್ಪ ಅಂದ್ರೆ ನಿಮ್ಮದೆಲ್ಲ ಸಾಂಸಾರಿಕ ಇರ್ತಕ್ಕಂಥ, ಇದೆಲ್ಲ ಬಯಸ ಬಂದ ಭಾಗ್ಯ. ಯಾಕಂದ್ರೆ ನಮಗೆ ಈ ಮಠ ಮತ್ತು ಈ ಆಧ್ಯಾತ್ಮಿಕ ಕ್ಷೇತ್ರದ 4 ಜನಕ್ಕೆ ಏನಾದರೂ ಒಂದಿಷ್ಟು ಉಪದೇಶ ಮಾಡೋದು, ಸಮಾಜದ ಹಿತ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ಒಂದು ಕಡೆ ಎಲ್ಲ 2 ಕಡೆ ಎಲ್ಲ ಎಲ್ಲಿ ಕರೆದ್ರೂ ಹೋಗ್ತಿರ್ತೀವಿ. ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಅಥವಾ UP ಆಗಿರ್ಬೋದು, ಅಥವಾ ಚೆನ್ನೈ ಆಗಿರ್ಬೋದು, ಈ ಎಲ್ಲ ಕಡೆನೂ ನಾವು ಇದಕ್ಕೆ ಯಾಕೆ ಆ ಸ್ಟೇಟಿಗೆ ಹೋಗ್ತಾರೆ ಸ್ವಾಮೀಜಿ ಅಂತಂದ್ರೆ, ನಾವು ಕಾಶಿ ಒಳಗೆ ಕಲಿತಾಗ ನಮ್ಮದು ಬರೀ ನಾವು ವೀರಶೈವ ಲಿಂಗಾಯತ ಸಮಾಜದವ್ರಿಲ್ಲ, ವಾರ್ಕರಿ ಸಂಪ್ರದಾಯ ಇರ್ತಾರೆ, ಆಧ್ಯಾತ್ಮಿಕರು ಇರ್ತಾರೆ, ವೈದಿಕರು ಇರ್ತಾರೆ, ಎಲ್ಲ ಒಂದು ಗುರುಕುಲ ಅಂತ ತಿಳ್ಕೊಂಡಿರ್ತದೆ. ಆ ಗುರುಕುಲದಲ್ಲಿ ಎಲ್ಲ ಬಾಂಧವರು, ಎಲ್ಲ ಮತಸ್ಥರು ಎಲ್ಲರೂ ಸೇರದೆ ಕಲಿತಾಗ ಅಲ್ಲಿ ಏನಪ್ಪ ಅಂದ್ರೆ ಒಂದೇ ಛತ್ತಿನಲ್ಲಿ ಕೆಳಗಿರ್ತಕ್ಕಂಥ ಮಕ್ಕಳಾಗಿರ್ತೀವಿ. ಆವಾಗ ನಮ್ಮ ಅವಿನಾಭಾವ ಸಂಬಂಧ, ಅನ್ಯೂನ್ಯತೆ ಯಾವಾಗಲೂ ನಾವು ಕಾಪಾಡ್ಕೋಬೇಕು ಅನ್ನೋದೇ ನಮ್ಮದು ಉದ್ದೇಶ ಇರ್ತದೆ. ನಾವೊಂದು ಗುರುಕುಲನ ಬಿಟ್ಟು ಬಂದಾಗ ಆ ಗುರುಕುಲದಲ್ಲಿ ಕಲಿತು ಪಾಠ ಕಲ್ತಿದ್ದಾಗಲಿ, ಊಟ ಮಾಡಿದ್ದಾಗಲಿ, ನೀರು ಕುಡಿದಿದ್ದಾಗಲಿ, ಜ್ಞಾನ ತೊಗೊಂಡಿದ್ದಾಗಲಿ ಅದನ್ನು ಯಾವತ್ತೂ ಮರಿಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದನ್ನು ನಮ್ಮ ಗುರುಕುಲದ ಪದ್ಧತಿ ಒಳಗೆ ನಾವು ಅದನ್ನು ಈಗಲೂ ಸಹ ಅಳವಡಿಸ್ಕೊಂಡಿದ್ದೀವಿ. ಆ ವಿನೋಬ ಸಂಬಂಧ ಏನಾಗಿತ್ತು, ಸತತವಾಗಿ 3 ವರ್ಷದ ಕಾಲ ನಂದು ಬಿಟ್ಟೋಗಿತ್ತು. ಯಾಕೆ ಬಿಟ್ಟೋಗಿತ್ತಪ್ಪ ಅಂದರೆ, ಈ ಮಠಕ್ಕೆ ಪಟ್ಟಾಧಿಕಾರ ಆದಾಗ ನಾನು 2 ವರ್ಷ ಎಲ್ಲೂ ಅಡ್ಡಾಡಂಗಿರಲಿಲ್ಲ. ನನಗೆ ಈ ಮಠದ ಏನು ವ್ಯವಸ್ಥೆಯನ್ನು ತಿಳ್ಕೊಳಕ್ಕೆ ನಮ್ಗೆ 2 ವರ್ಷ ಆಯ್ತು. ಸತೀಶ್ವರ ಪ್ರತಿಯೊಂದು ಗೊತ್ತಲ್ಲ, ಏನು ಎತ್ತ ಅಂತ ತಿಳ್ಕೊಂಡು ನಮ್ಗೆ ಇವ್ರಿಗೂ ಗೊತ್ತಾಗಿಲ್ಲ, ಲೋಕಲ್ ಅಂತಾರೆ ತಿಳಿಸಿದ್ರಲ್ಲ, ಹಿಂಗೆ ಐತಿ ಅಂತ ತಿಳ್ಕೊಳ್ಳೋದಾಯ್ತು. ಈ ನಿಟ್ಟಿನಲ್ಲಿ ಬಿಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮ ಆದಾಗಿರೋದ್ರಿಂದ ಆ ಸಮಯದಲ್ಲಿ ನಿಮ್ಮ ಒಂದು ಏನು ಈ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಒಂದು. ಇದು ನಮ್ಮದಾಯ್ತು. ಇನ್ನು ಶಿವಲಿಂಗೇಶ್ವರನ ಕೃಪಾ ಹೆಂಗಿತ್ತಪ್ಪ ಅಂದರೆ, ಅವತ್ತಿನ ದಿವಸ ನಾನು ಇವ್ರ ಕಾರ್ಯಕ್ರಮಕ್ಕೆ ಹೋಗಿ ಇದನ್ನು ಸ್ವೀಕಾರ ಮಾಡಿದರೆ ಇವತ್ತಿನ ಮಠಕ್ಕೆ ಬರ್ತಿದ್ರು ಅವರು. ಶಿವಲಿಂಗೇಶ್ವರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಹಾಲಸ್ವಾಮಿ ಮಠಕ್ಕೆ ಬರಲೇಬೇಕಂತ ತಿಳ್ಕೊಂಡು ಜಯದೇವ ಸ್ವಾಮಿಗಳವರ ಆಶೀರ್ವಾದ ಇತ್ತು, ಅವ್ರ ಆಜ್ಞಾ ಇತ್ತು. ಅದಕ್ಕೋಸ್ಕರ ಇವರು ಮಠಕ್ಕೆ ಬರಲಿ ಅನ್ನೋ ಉದ್ದೇಶಕ್ಕೆ ನಮಗೆ ಅವತ್ತಿನ ದಿವಸ ಕಳಿಸ್ಕೊಡ್ಲಿಲ್ಲ ಜಯದೇವ. ಹಾಗಾಗಿ ಏನೇ ಒಂದು ಕಾರ್ಯ ಏನೋ ಒಂದು ಆತಂದರೆ ಅದು ಶಿವ ಮುಟ್ಟಿದ್ದು ಅಂತ ತಿಳ್ಕೊಂಡಿರುತ್ತೆ, ಗುರು ಮುಟ್ಟಿದ್ದಂತಿರ್ತದೆ. ಆ ಗುರು ಮುಟ್ಟಿದ್ದಕ್ಕೆ ಗುರುವಿನ ಪಾದಕ್ಕೆ ಇವತ್ತು ಬಂದಾರವರು ಜಯದೇವ ಸ್ವಾಮಿಗಳ ಕೃಪಾಶೀರ್ವಾದಕ್ಕೂ ಪಾತ್ರ ಆಗಿದ್ದಾರೆ, ಶಿವಲಿಂಗೇಶ್ವರನ ಕೃಪಾಶೀರ್ವಾದಕ್ಕೂ ಪಾತ್ರ ಆಗಿದ್ದಾರೆ. ಈ ಮಠ ಹಾಲಸ್ವಾಮಿ ಮಠ ಸರ್ವಧರ್ಮದ ಮಠ ಆಗಿರೋದ್ರಿಂದ ಎಲ್ಲರನ್ನೂ ಬರಮಾಡ್ಕೊಳ್ಳೋಂಥ ಮಠ, ಬರದೇ ಇರ್ತಕ್ಕಂಥ ಮನುಷ್ಯನನ್ನು ಕರ್ಕೊಳ್ಳೋಂಥ ಮಠ ಇದು. ನಾವು ಬರಲ್ಲ ಅಂತ ಎಲ್ಲೋ ಇರ್ತಾನೆ ಬಲೆಗೆ ಅವನ್ನ ಕರೆಸುವಂಥ ಮಠ ಇದು. ಅಂಥ ಮಠಕ್ಕೆ ತಾವೆಲ್ಲ ಬಂದಿದ್ರಿ, ಭಾಳ ಸಂತೋಷ ನಮಗೆ. ಇದರಿಂದ ಏನು ಸನ್ಮಾನಿತ ಮಾಡಿದ್ರಿ, ಈ ಬಸವಭೂಷಣ ಅಂತ ತಿಳ್ಕೊಂಡು, ಇದು ನಮ್ಮ ಮುರುಘಾ ಶರಣರಿಗೆ ಭಾಳ ಪ್ರಿಯವಾದಂಥ ಒಂದು ಶಬ್ದ ಬಸವ ಅಂತ ತಿಳ್ಕೊಂಡು ಇದರ ನಾಮಾಂಕಿತ ಮಾಡಿದ್ದೆ ಸ್ವಾಮೀಜಿಯವರೇ. ಹಾಗಾಗಿ ಇದನ್ನು ನಾನು ಅವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ನಾನು ವಚನ ವಿರಾಮ ಅಂತ ಕೊಡ್ತಾ ಇದ್ದೀನಿ. ಶಾಂತಿ ಶಾಂತಿ ಶಾಂತಿ.